ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಂ ಅಪ್ರೇಕ್ಷಮಾಣಾನ್ ಭುವನಮನ್ಯೇನ ಚ ಅನ್ಯೇನ ದೋಷ್ಣ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನನ್ನ ಅಧ್ಯಾತ್ಮ ಬಂಧುಗಳೇ, ಭಗವಂತನ ಅರಿವು ಜ್ಞಾನ ಹೇಗಿರಬೇಕು ಅನ್ನುವುದನ್ನು ಕೃಷ್ಣ ಹೇಳಿದ್ದನ್ನು ನಾವು ನಿನ್ನೆ ತನಕ ನೋಡಿದೆವು. ಭಗವಂತನಿಗೆ ಪಂಚಭೌತಿಕ ಹೇಗೆ ಅರಿವು ಅಂದರೆ ಹೇಗೆ ತಿಳ್ಕೋಬೇಕು ಅನ್ನುವುದು ಒಂದು ಅರಿವು, ಭಗವಂತನನ್ನು ಹೇಗೆ ಅನುಸಂಧಾನ ಮಾಡಬಾರದು ಅನ್ನುವುದು ಒಂದು ಅರಿವು. ಭಗವಂತನಿಗೆ ಪಂಚಭೌತಿಕ ಶರೀರ ಇದೆ ಅಂತ ಅನುಸಂಧಾನ ಮಾಡಬಾರದು, ಇದು ಕೃಷ್ಣ ಹೇಳಿದ. ಭಗವಂತ ಜ್ಞಾನಾನಂದಮಯ ಶರೀರ, ಹೀಗೆ ಭಗವಂತನ ಅರಿವು. ಅವನು ಎಲ್ಲ ಕಡೆ ತುಂಬಿರುವವ, ಸರ್ವಗತ, ಸರ್ವಸಮರ್ಥ, ಸರ್ವಧಾರಕ, ಎಲ್ಲದರ ಒಳಗೂ ಹೊರಗೂ ಇದ್ದು ಯಾವುದರಿಂದಲೂ ಲೇಪ ಇಲ್ಲದೆ ನಿರ್ಲಿಪ್ತನಾಗಿರುವವ. ಎಲ್ಲ ಕಡೆಯೂ ಇದ್ದಾನೆ, ಎಲ್ಲಿಯೂ ಇಲ್ಲ, ಎಲ್ಲವನ್ನೂ ಮಾಡ್ತಾನೆ, ಯಾವುದನ್ನೂ ಮಾಡೋದಿಲ್ಲ ಅನ್ನುವ ರೀತಿಯ ಒಂದು ನಿರ್ಲಿಪ್ತತೆಯ ಅನುಸಂಧಾನದ ಒಂದು ವಿವರಣೆಯನ್ನು ಕೃಷ್ಣ ಕೊಟ್ಟ. ಮುಂದೆ ಅದರ ವಿಜ್ಞಾನ ಅಂದರೆ ಭಗವಂತನ ವಿಭೂತಿಗಳನ್ನು ಬೇರೆ ಬೇರೆ ಪ್ರತೀಕಗಳಲ್ಲಿ ಭಗವಂತನ ವಿಭೂತಿಯ ಅನುಸಂಧಾನ, ಪ್ರತಿಯೊಂದು ವಸ್ತುವಿನಲ್ಲೂ ಭಗವಂತನನ್ನು ಕಾಣುವುದು. ಈಗ ಭಗವಂತನ ಸ್ವರೂಪಾನುಸಂಧಾನ ಆದರೆ ಅಂಥ ಭಗವಂತನ ಸನ್ನಿಧಾನವನ್ನು ಪ್ರತಿಯೊಂದು ವಸ್ತುವಿನಲ್ಲೂ ಕಂಡು ಇಡೀ ವಿಶ್ವದ ಅಣುಕಣದಲ್ಲಿಯೂ ಕೂಡ ಭಗವಂತ ತುಂಬಿರುವುದರ ಅನುಸಂಧಾನ, ಅದರ ವಿಶಿಷ್ಟವಾದ ಉಪಾಸನೆ, ಇದನ್ನು ವಿಜ್ಞಾನ. ಈಗ ಕೃಷ್ಣ ಮುಂದೆ ಹೇಳತಕ್ಕಂಥ ಮಾತು ನಾವು ಇವತ್ತು ನೋಡುವಂಥದ್ದು ವಿಜ್ಞಾನದ ಮುಖ. ಅಹಂ ಕ್ರತುಃ, ಅಹಂ ಯಜ್ಞಃ, ಸ್ವಧಾಹಂ, ಅಹಂ ಔಷಧಂ, ಮಂತ್ರೋಹಂ, ಅಹಮೇವಾಜ್ಯಂ, ಅಹಮಗ್ನಿಃ, ಅಹಂ ಹುತಂ. ಈಗ ಮೂಲಭೂತವಾಗಿ ಮನುಷ್ಯ ಭಗವಂತನನ್ನ ಉಪಾಸನೆ ಮಾಡತಕ್ಕಂಥ ಒಂದು ಮುಖ್ಯವಾದ ಪ್ರತೀಕ, ಅದು ಭೌಮ ಸ್ತರದಲ್ಲಿ ಭಗವಂತನ ಉಪಾಸನೆಗೆ 3 ಪ್ರತೀಕಗಳನ್ನು ಶಾಸ್ತ್ರಕಾರರು ಹೇಳಿದ್ದಾರೆ. ವೇದದಲ್ಲಿ ಆ 3 ಪ್ರತೀಕಗಳಿಂದ ಉಪಾಸನೆಯೇ ನಮಗೆ ಎಲ್ಲ ಕಡೆ ಸಿಗುವುದು. ಒಂದು ಅಗ್ನಿ ಪ್ರತೀಕದಲ್ಲಿ, ಒಂದು ವಾಯು ಪ್ರತೀಕದಲ್ಲಿ, ಒಂದು ಆದಿತ್ಯ ಪ್ರತೀಕ. ಅಗ್ನಿ, ವಾಯು, ಆದಿತ್ಯ, ಈ 3 ಪ್ರತೀಕಗಳಲ್ಲಿ ಭಗವಂತನ ಉಪಾಸನೆ. ಅದನ್ನು 2 ವಿಧವಾಗಿ ಅಗ್ನಿ, ವಾಯು, ಆದಿತ್ಯದ ಪ್ರತೀಕದಲ್ಲಿ ಉಪಾಸನೆ ಅಂದರೆ ಅಗ್ನಿ ಪ್ರತೀಕದಲ್ಲಿ ಉಪಾಸನೆ ಅನ್ನೋದು ಭೌಮ ಸ್ತರದಲ್ಲಿ ಭೂಮಿಯಲ್ಲಿರತಕ್ಕವರಿಗೆ ಅಗ್ನಿ ಪ್ರತೀಕದಲ್ಲಿ ಉಪಾಸನೆ, ಅಂತರಿಕ್ಷದಲ್ಲಿ ಇರತಕ್ಕಂಥ ಭಗವಂತನ ಉಪಾಸನೆ ಮಾಡುವವರಿಗೆ ಆದಿತ್ಯನಲ್ಲಿ ಉಪಾಸನೆ. ನಮಗೂ ಭೂಮಿಯಲ್ಲೂ ಕೂಡ ಗಾಯತ್ರಿ ಅನ್ನೋದು ಆದಿತ್ಯನಲ್ಲಿರತಕ್ಕ ಭಗವಂತನ ಉಪಾಸನೆ. ಆದರೆ ಅದು ಬಿಟ್ಟರೆ ಉಳಿದ ಎಲ್ಲ ಉಪಾಸನೆ ಅಗ್ನಿಮುಖದಲ್ಲಿ ಅಂತ ವೇದ ಕಾಲದಲ್ಲಿ ಇದ್ದದ್ದು. ಆದ್ದರಿಂದ ಭಗವಂತನ ಉಪಾಸನೆಗೆ ಭೂಮಿಯಲ್ಲಿ ನಮಗೆ ಇರತಕ್ಕ ಪ್ರತೀಕ ಅಗ್ನಿ, ಅಂತರಿಕ್ಷದಲ್ಲಿರತಕ್ಕಂಥ ಪ್ರತೀಕ ಸೂರ್ಯ, ಅಂತರಂಗದ ಉಪಾಸನೆ ಮಾಡುವ ಎಲ್ಲ ಜ್ಞಾನಿಗಳಿಗೂ ಭಗವಂತ ವಾಯುವಿನಲ್ಲಿದ್ದಾನೆ. ಅಂದರೆ ಹೃದಯಾಕಾಶದಲ್ಲಿ ಪ್ರಾಣತತ್ವ, ಈಗ ಅಂತರಂಗದ ಹೃದಯದಲ್ಲಿ ಉಪಾಸನೆ ಮಾಡುವವರು ಎಲ್ಲರಿಗೂ ಕೂಡ ವಾಯುವಿನಲ್ಲಿ, ಬರೀ ಹೊರಗೆ ಮಾತ್ರ ಅಲ್ಲ, ಹೃದಯಾಕಾಶದಲ್ಲಿ ಪ್ರಾಣದೇವರು, ಪ್ರಾಣದೇವರಲ್ಲಿ ಭಗವಂತ. ವಾಯು ಮುಖ್ಯಧಿಯ ಹೃದಯ ಖೇ ಧ್ಯಾನ ನಿಷ್ಠಯ ಅಂತ ಭಾಗವತಲ್ಲಿ ಈ ಮಾತನ್ನು ಹೇಳಿದ್ದಾರೆ. ವಾಸ್ತವಿಕವಾಗಿ ಪ್ರಾಣತತ್ವದ್ದೇ ಈ 3 ಉಪಾಸನೆ ಅಂತ ಹೇಳಿಕೊಂಡು ಬೃಹದಾರಣ್ಯಕ ಉಪನಿಷತ್ತು ಹೇಳುತ್ತೆ. ಅಗ್ನಿಯಲ್ಲಿರತಕ್ಕ ಪ್ರಾಣದೇವರಲ್ಲಿ ಉಪಾಸನೆ, ಆದಿತ್ಯನಲ್ಲಿರತಕ್ಕ ಪ್ರಾಣದೇವರಲ್ಲಿ ಉಪಾಸನೆ ಮತ್ತು ಪ್ರಾಣದೇವರಲ್ಲಿ ಉಪಾಸನೆ ನೇರ. ಇದೇ 3 ಪ್ರತೀಕಗಳಲ್ಲಿ ಭಗವಂತನ ಉಪಾಸನೆ. ಸಮಸ್ತ ವೇದದಲ್ಲಿ ಒಂದಲ್ಲ ಒಂದು ಬಗೆಯಿಂದ ಭೂಸ್ಥಾನ, ಭುವಸ್ಥಾನ ಮತ್ತು ಸ್ವಸ್ಥಾನ ಅಂತ ಭೂರ್ಭುವ ಸ್ವಹಗಳಲ್ಲಿ ತುಂಬಿರುವ ಭಗವಂತನ 3 ಪ್ರತೀಕಗಳಲ್ಲಿ ಭಗವಂತನ ಉಪಾಸನೆ. ಹಾಗಾಗಿ ಈ ಭೂಮಿಯಲ್ಲಿ ಸಾಮಾನ್ಯವಾಗಿ ಮನುಷ್ಯರು ಜ್ಞಾನ ಮಾರ್ಗಕ್ಕಿಂತ ಹೆಚ್ಚು ಕರ್ಮ ಮಾರ್ಗಕ್ಕೆ ಅಂಟಿಕೊಂಡವರು.
ಸಾಮಾನ್ಯ ನೀವು ನೋಡಿದರೆ ಮನುಷ್ಯರಲ್ಲಿ ಅನುಷ್ಠಾನ ಸಾಂಪ್ರದಾಯಿಕವಾದಂಥ ಪ್ರಜ್ಞೆ ಇರುವವರಲ್ಲಿ ಜ್ಞಾನಕ್ಕಿಂತ ಕರ್ಮಕ್ಕೆ ಒತ್ತು ಹೆಚ್ಚು. ನೀವು ಇವತ್ತು ನೋಡಬಹುದು, ಅವರು ಬೆಳಗಿನ ಸಂಜೆ ತನಕ ಅವ್ರದ್ದು ಅನುಷ್ಠಾನ ನೋಡಿದರೆ ಬೇಡ, ಜ್ಞಾನ ಏನೂ ಇರೋಲ್ಲ. ಭಾರಿ ಸಂಪ್ರದಾಯವಂತರು ಏನು ಬೆಳಗ್ಗೆ ಸ್ನಾನ ಮಾಡಿ ಕೂತ್ರೆ ಸಾಯಂಕಾಲ ತನಕ ಪೂಜೆ ಮಾಡ್ತಾರೆ ಅಂತ. ಏನು ಪೂಜೆ ಅಂದರೆ ಬಾಯ್ಪಾಠ ಕಲಿತ ಮಂತ್ರ ಹೇಳೋದು ಅಷ್ಟೇ, ಜ್ಞಾನ ಇರೋಲ್ಲ. ಅದೇ ಮನುಷ್ಯನಿಗೆ ಅನುಷ್ಠಾನ ಅಂದರೆ ಬಾಹ್ಯ ಅನುಷ್ಠಾನವೇ ಮಹತ್ವದ್ದಾಗ್ಬಿಡುತ್ತೆ, ಜ್ಞಾನ ಮಾರ್ಗ ಅನ್ನೋದು ಸೆಕೆಂಡ್ರಿ ಆಗಿಬಿಡುತ್ತೆ. ಇದು ಮನುಷ್ಯನ ಒಂದು ದೌರ್ಬಲ್ಯ. ಮನುಷ್ಯನಿಗೆ ಆ ಮಡಿವಂತಿಕೆಯ ಅನುಷ್ಠಾನದಲ್ಲಿರುವ ಒತ್ತು ಜ್ಞಾನದಲ್ಲಿ ಇಲ್ಲ, ಜ್ಞಾನದಲ್ಲಿ ಭರವೇ ಇಲ್ಲ. ನಮ್ಮ ಗುರುಗಳು ವಿದ್ಯಾಮಾನ್ಯ ತೀರ್ಥರು ಒಂದು ಮಾತು ಹೇಳುವವರು, ಅಂದರೆ ಅದು ಮನುಷ್ಯ ಸಹಜವಾದ ಮಾತಲ್ಲ, ಅದು ದೈವಿ ವಾಕ್ಕದು. ಅವರು ಹೇಳುವರು, ಅಪ್ಪ ನನ್ನ ಪೂಜೆ ಅಂತಂದರೆ ಪಾಠ ಪ್ರವಚನ, ನಾನು ದೇವರನ್ನು ಜ್ಞಾನದ ಮೂಲಕ ಪೂಜೆ ಮಾಡುವವ. ನನಗೆ ಈ ಕರ್ಮ ಏನು ಪೂಜಾ ಕರ್ಮ, ಭಗವತ್ ಪೂಜಾಖ್ಯಂ ಕರ್ಮ ಕರಿಷ್ಯೆ ಎಂದು ಸಂಕಲ್ಪ ಮಾಡಿ ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಕ್ಷಸಾಂ, ಇದರಲ್ಲಿ ನನಗೆ ಏಕಾಗ್ರತೆ ಬರೋಲ್ಲ. ಅವ್ರು ಹೇಳ್ತಿದ್ರು, ನನಗೆ ಜ್ಞಾನದಲ್ಲಿ ಏಕಾಗ್ರತೆ, ಭಗವಂತನ ಆರಾಧನೆಯಲ್ಲಿ ಬರುವ ಏಕಾಗ್ರತೆ ಈ ಮಾಂತ್ರಿಕವಾದ ಕ್ರಿಯೆಯಲ್ಲಿ ಬರೋಲ್ಲ. ಇದು ಮಾಡಬೇಕು, ಮಾಡ್ತೀನಿ ಅಷ್ಟೇ. ನನ್ನ ನಿಜವಾದ ಪೂಜೆ ಪಾಠ ಪ್ರವಚನ ಅಂತೇಳಿ. ಇದು ನಿಜವಾದ ಜ್ಞಾನಿಗಳಿಗೆ ಅರ್ಥವಾಗುವ ಮಾತು. ಸಾಮಾನ್ಯ ಜನರಿಗೆ ಅಯ್ಯೋ ಅವ್ರಿಗೆ ಹೇಳೋದುಂಟು, ಹೌದು ನಮಗೂ ಉಪನ್ಯಾಸ ಕೇಳಬೇಕು ಅಂತ ಉಂಟು, ಪಾಠ ಕೇಳಬೇಕು ಅಂತ ಉಂಟು, ಅದು ನಮ್ಮ ಅನುಷ್ಠಾನಕ್ಕೆ ತೊಂದರೆ ಆಗುತ್ತೆ, ಅದನ್ನು ಬರೋಲ್ಲ ನಾವು ಅಂತ. ಏನು ಅನುಷ್ಠಾನ? ಪ್ರಾರಬ್ಧ ಕರ್ಮ. ಅನುಷ್ಠಾನ ಮಾಡಿ ಜ್ಞಾನದಿಂದ ವಂಚಿತರಾಗೋರ ಅನುಷ್ಠಾನ ಉಂಟಲ್ಲ, ಅದು ಪ್ರಾರಬ್ಧ ಕರ್ಮ, ಅದು ಅನುಷ್ಠಾನ ಅಲ್ಲ. ಎಷ್ಟೋ ಜನ ಇದ್ದಾರೆ, ನಮ್ಮ ಅನುಷ್ಠಾನಕ್ಕೆಲ್ಲ ತೊಂದರೆ ಆಗುತ್ತೆ, ಅದನ್ನು ಬರೋಲ್ಲ ನಾವು. ಏನು ಅನುಷ್ಠಾನ? ಜ್ಞಾನ ಇಲ್ಲದ ಅನುಷ್ಠಾನ ಯಾವುದೇವರು ಮೆಚ್ಚೋಲ್ಲ. ಆದರೆ ಅದು ಮನುಷ್ಯ ಸ್ವಭಾವ. ಕರ್ಮದಲ್ಲಿ ಒತ್ತು, ಜ್ಞಾನದಲ್ಲಿ ಅಲ್ಲ. ಅದಕ್ಕೆ ಕರ್ಮಯೋಗಿಗಳು ಜ್ಞಾನಯೋಗಿಗಳು ಅಂತ ಶಾಸ್ತ್ರಗಳು ವಿಭಾಗ ಮಾಡ್ತಾರೆ. ಜ್ಞಾನಯೋಗಿಗಳಿಗೆ ಜ್ಞಾನ ಪ್ರಧಾನ ಆಗುತ್ತೆ, ಕರ್ಮ ಇಲ್ಲ ಅಂತಲ್ಲ. ಕರ್ಮಯೋಗಿಗಳಿಗೂ ಜ್ಞಾನ ಇದೆ, ಜ್ಞಾನಯೋಗಿಗಳಿಗೆ ಕರ್ಮ ಇದೆ. ಆದರೆ ಅವರಿಗೆ ಜ್ಞಾನ ಪ್ರಧಾನ, ಇವರಿಗೆ ಕರ್ಮ ಪ್ರಧಾನ ಆಗಿಬಿಡುತ್ತೆ. ಕರ್ಮ ಪ್ರಧಾನವಾಗಿರತಕ್ಕಂಥ ಜನಕ್ಕೆ ಕೂಡ ಭಗವಂತನ ಉಪಾಸನೆ ಹೇಗಿರಬೇಕು? ನೀವು ಕರ್ಮವೇ ಮಾಡೋರು. ಆದರೆ ಅಹಂಕೃತು ಅಹಂ ಯಜ್ಞ ಸ್ವಧಾಹಂ ಅಹಂ ಔಷಧಂ. ಕೃಷ್ಣ ಹೇಳಿದ, ನೀವು ಕ್ರತು ಮಾಡ್ರಿ. ಕ್ರತು ಅಂತಂದರೆ ಭಗವಂತನ ಆರಾಧನೆಗೋಸ್ಕರ ಮಾಡತಕ್ಕಂಥ ಅಗ್ನಿ ಆರಾಧನೆ. ಅದರಲ್ಲಿ ಯಜ್ಞ ಅಂತಂದರೆ ಭಗವಂತನಿಗೆ ಆಹುತಿ ಅರ್ಪಿಸುವುದು. ಕ್ರತು ಅಂದರೆ ನಾವು ಮಾಡತಕ್ಕಂಥ 3 ಸವನಗಳಲ್ಲಿ ಮಾಡತಕ್ಕಂಥ ಆ ಒಂದು ಕ್ರಿಯೆ. ಅದರಲ್ಲಿ ಭಗವಂತನಿಗೆ ಆಹುತಿ ಅರ್ಪಣೆ ಮಾಡೋದುಂಟಲ್ವ, ಅದು ಯಜ್ಞ. ಮತ್ತು ಕ್ರತು ಮತ್ತು ಯಜ್ಞ ಅಂತಂದ್ರೆ ಇಷ್ಟಿರ್ತದೆ. ಕ್ರತು ಅಂದರೆ 3 ಹೊತ್ತು ನಡೆಯುವಂಥ ಕ್ರಿಯೆ. ಯಾವುದೇ ಯಜ್ಞದಲ್ಲಿಯೂ ಸವನತ್ರ, ಪ್ರಾತಃ ಸವನ, ಮಧ್ಯಂದಿನ ಸವನ, ಸಾಯಂ ಸವನ ಅಂತ 3 ಹೊತ್ತು ನಡೆಯುವ ಭಗವದ ಆರಾಧನೆಯ ಒಂದು ಪ್ರೋಸೆಸ್ ಉಂಟಲ್ಲ, ಅದಕ್ಕೆ ಕ್ರತು ಅಂತ ಹೇಳ್ತಾರೆ. ಅದರಲ್ಲಿ ನಾವು ದೇವತಾ ಉದ್ದೇಶ ದ್ರವ್ಯತ್ಯಾಗ ಯಜ್ಞ, 3 ಹೊತ್ತು ಕೂಡ ಭಗವಂತನಿಗೆ ಆಹುತಿ ಕೊಡ್ತೇವೆ. ಇಂದ್ರಾಯ ಸ್ವಾಹ ಇಂದ್ರಾಯ ಇದನ್ನಮಮ, ಅಗ್ನಯೇ ಸ್ವಾಹ ಅಗ್ನೇ ಇದನ್ನಮಮ, ವಾಯುವೇ ಸ್ವಾಹ ವಾಯುವ ಇದನ್ನಮಮ, ಸೂರ್ಯಾಯ ಸ್ವಾಹ ಸೂರ್ಯಾಯ ಇದನ್ನಮಮ, ಪ್ರಜಾಪತಯೇ ಸ್ವಾಹ ಪ್ರಜಾಪತಯೇ ಇದನ್ನಮಮ. ಹೀಗೆ ಬೇರೆ ಬೇರೆ ಪ್ರತೀಕಗಳಲ್ಲಿ ಭಗವಂತನಿಗೆ ಆಹುತಿ ಕೊಡ್ತೇವಲ್ಲ, ಅದು ಯಜ್ಞ. ಕ್ರತು ಮತ್ತು ಯಜ್ಞ. ಹೇಳ್ತಾನೆ, ನೀವು ಕ್ರತು ಮಾಡ್ತೀರಲ್ಲ, ಅದರ ಅನುಸಂಧಾನ ಏನಿರಬೇಕು ಅಂದರೆ ಅಹಂ ಕ್ರತು, ನಾನು ನೀವು ಮಾಡತಕ್ಕಂಥ ಕ್ರತು ಎಲ್ಲ ನಾನೇ ಅಂತಂದರೆ, ನಾನೇ ಅಂದರೆ ಆ ಕ್ರತುವಿನ ನಿಯಾಮಕ ನಾನು. ನೀವು ಮಾಡುವ ಆ ಕ್ರತು ನನಗೆ ಸಲ್ಲುವಂಥದ್ದು, ಅದರ ಭೋಕ್ತಾರ ನಾನು, ಅದರ ಫಲಪ್ರದ ನಾನು, ಅದರ ಸ್ವಾಮಿ ನಾನು. ನೀವು ಯಾರನ್ನು ಕುರಿತೇ ಮಾಡ್ರಿ. ಇವಾಗ ಉದಾಹರಣೆಗೆ ನಮ್ಮಲ್ಲಿ ಈಗ ಆ ಕ್ರತುಗಳೆಲ್ಲ ವೇದಕಾಲದ ಕ್ರತುಗಳೆಲ್ಲ ಇಲ್ಲ. ಆದರೆ ಏನಿದೆ ಅಂದರೆ ಇಲ್ಲಿ ಈಗ ಗಣಹೋಮ ಮಾಡಿಸೋದು, ನವಗ್ರಹ ಹೋಮ, ಸ್ವಲ್ಪ ಗ್ರಹಚಾರ ಜಾಸ್ತಿ ಆದವರೆಲ್ಲ ನವಗ್ರಹ ಹೋಮ ಮಾಡಿಸ್ತಾರೆ. ಗಣಪತಿ ಚೌತಿ ಬಂದಾಗ ಗಣಹೋಮ ಮಾಡಿಸ್ತಾರೆ. ಅದನ್ನು ಕೃಷ್ಣ ಹೇಳ್ತಾನೆ, ಗಣಹೋಮ ಗಣಪತಿಗೆ, ಚಂಡಿಕಾ ಹೋಮ ದುರ್ಗೆಗೆ, ನವಗ್ರಹ ಹೋಮ ನವಗ್ರಹಗಳಿಗೆ ಅಲ್ಲ. ಅಹಂ ಕ್ರತು, ನೀವು ಯಾವುದೇ ದೇವತೆಯನ್ನು ಉದ್ದೇಶ ಮಾಡಿ ಯಜ್ಞ ಮಾಡಿದರೂ ಆ ಯಜ್ಞ ಅಂತತಃ ನನಗೆ ಸಲ್ಲಬೇಕು. ಇದು ಅನುಸಂಧಾನ, ಇದು ಇರಬೇಕಾದ. ಕರ್ಮ ಮಾಡುವವರು
ಕರ್ಮಠರಲ್ಲಿ ಇರಬೇಕಾದ ಅನುಸಂಧಾನ. ಅಹಂ ಕ್ರತು. ಕ್ರತು ಅಂದರೆ ಅದೇ ತ್ರಿಕಾಲದಲ್ಲಿ ನಡೆಯತಕ್ಕಂಥ ಆರಾಧನೆ, ಅಗ್ನಿಮುಖದಲ್ಲಿ ನಡೆಯುವ ಆರಾಧನೆ. ಅದರಲ್ಲಿ ನೀವು ಆಹುತಿ ಅಗ್ನೇಯೇ ಸ್ವಾಹ ಅಲ್ಲ, ಅಹಂ ಯಜ್ಞ. ಅಗ್ನಿಂತರ್ಗತನಾದ ನನಗೇನೇ ನೀವು ಯಜ್ಞ ಮಾಡುವುದು ಅಗ್ನಿಗಲ್ಲ. ಆಹುತಿ ಕೊಡುವುದು ಅಗ್ನಿಗಲ್ಲ, ಕ್ರತು ಮಾಡುವುದು ಕೂಡ ಯಾವುದೇ ದೇವತೆಗಲ್ಲ. ಎಲ್ಲ ಯಾವುದೇ ದೇವತೆಯನ್ನು ಉದ್ದೇಶಿಸಿ ಕ್ರತು ಆಚರಿಸ್ರಿ, ಯಾವುದೇ ದೇವತೆಯನ್ನು ಉದ್ದೇಶಿಸಿ ಅದರಲ್ಲಿ ಆಹುತಿ ಕೊಡ್ರಿ. ಆ ಕ್ರತು ಮತ್ತು ಆ ಯಜ್ಞ ನನಗೆ ಸಂಬಂಧಪಟ್ಟದ್ದು. ಅಂತತಃ ಅದನ್ನು ನೇಮಿಸುವವನು, ಸ್ವೀಕಾರ ಮಾಡಿ ನಿಮಗೆ ಫಲ ಕೊಡ್ತಕ್ಕವನು ನಾನು. ಆದ್ದರಿಂದ ಅನುಸಂಧಾನ ಆಗಿರಬೇಕು. ನಾನು ಅಗ್ನ್ಯಂತರ್ಗತನಾದ ಭಗವಂತನ ಕ್ರತು ಮಾಡ್ತಾ ಇದ್ದೀನಿ, ನವಗ್ರಹಾಂತರ್ಗತನಾಗಿರತಕ್ಕಂಥ ಭಗವಂತನನ್ನು ಆರಾಧನೆ ಮಾಡ್ತಾ ಇದ್ದೇನೆ, ಚಂಡಿಕಾಂತರ್ಗತನಾಗಿರತಕ್ಕಂಥ ನರಸಿಂಹನನ್ನು ಆರಾಧನೆ ಮಾಡ್ತಾ ಇದ್ದೇನೆ. ಇದೇ ಅನುಸಂಧಾನದಿಂದ ನೀನು ಕ್ರತು ಮಾಡಬೇಕು. ಮತ್ತು ಅಲ್ಲಿ ಕೊಡ್ತಕ್ಕಂಥ ಒಂದೊಂದು ಆಹುತಿಯು ಇದು ಭಗವಂತನಿಗೆ ಸಲ್ಲಬೇಕು. ಯಾರನ್ನ ಕುರಿತು ನಾನು ಆಹುತಿ ಕೊಡ್ತಾ ಇದ್ದೇನೋ ಯಾವ ಮಂತ್ರ, ಆ ಮಂತ್ರ ಪ್ರತಿಪಾದ್ಯವಾದ ದೇವತೆಯ ಅಂತರ್ಯಾಮಿಯಾದ ಭಗವಂತನಿಗೆ ಸಲ್ಲಬೇಕು. ಅದು ಆ ಪ್ರತೀಕ, ವಿಶಿಷ್ಟವಾದ ಪ್ರತೀಕದಲ್ಲಿ ಕೊಡುವುದು ಅಷ್ಟೇ. ಇದು ಇರಬೇಕಾದಂಥ ಅನುಸಂಧಾನ. ಇದು ವಿಜ್ಞಾನ. ಜ್ಞಾನಕ್ಕಿಂತ ಮೇಲಕ್ಕೆ ಇದು ವಿಶಿಷ್ಟ. ನೀವು ಯಾವುದೇ ದೇವತೆಯ ಮಂತ್ರವನ್ನು ಪಠಿಸಿರಿ, ಯಾವುದೇ ದೇವತೆಯ ಇದನ್ನು ಮಾಡ್ರಿ, ಅದಕ್ಕೆ ಯಾರಂದ್ರೆ ಅಭಿವ್ಯಕ್ತೇರಿತ್ಯಾಶ್ಮರಥ್ಯ. ಮುಂದೆ ವೇದವ್ಯಾಸರು ಇದನ್ನು ಅನೇಕ ಕಡೆ ತೀರ್ಮಾನ ಮಾಡಿದ್ದಾರೆ. ಅಗ್ನಿ ಸೂಕ್ತದಿಂದ ಭಗವಂತನನ್ನು ಆರಾಧನೆ ಮಾಡುವಾಗ ಅಗ್ನಿ ಪ್ರತೀಕದಲ್ಲಿರತಕ್ಕ ಭಗವಂತ ಅಂದರೆ ಅಗ್ನಿನಾರಾಯಣ ಶಬ್ದವನ್ನೇ ಬಳಸ್ತೇವೆ ನಾವು. ಗಾಯತ್ರಿಯಿಂದ ಪ್ರತಿಪಾದ್ಯ ಯಾರು? ಸೂರ್ಯ ಅಲ್ಲ. ಸವಿತು ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ. ಸೂರ್ಯನಾರಾಯಣ. ಸೂರ್ಯನ ಒಳಗಿರ್ತಕ್ಕ ಆಯಾ ಮಂತ್ರದಲ್ಲಿ ಇರತಕ್ಕಂಥ ಶಬ್ದ ಯಾವ ದೇವತೆಯನ್ನು ಹೇಳಿತೋ ತತ್ತದ್ ದೇವತಾ ಅಂತರ್ಯಾಮಿಯಾಗಿರತಕ್ಕ ಭಗವಂತ, ತತ್ತನ್ನು ಮಂತ್ರ ಪ್ರತಿಪಾದ್ಯ, ತತ್ತದ್ ಯಾಗದಿಂದ ಆಹುತಿಯನ್ನು ಸ್ವೀಕರಿಸುವವನು, ತತ್ತದ್ ಕ್ರತುಗಳಿಂದ ಆರಾಧ್ಯನಾದವನು. ಇದು ನಾವು ಅನುಸಂಧಾನ ಮಾಡ. ಅಹಂ ಕ್ರತು ಅಹಂ ಯಜ್ಞ. ಎಲ್ಲ ಕ್ರತುಗಳ ಸ್ವಾಮಿ ನಾನು. ಎಲ್ಲ ಯಜ್ಞಗಳನ್ನು ಆಹುತಿಗಳನ್ನು ನೀವು ಕೊಡ್ತಕ್ಕಂಥ ದ್ರವ್ಯ ತ್ಯಾಗ ಏನಿದೆ ಆ ತ್ಯಾಗ ನನಗೋಸ್ಕರ ಇರುವಂಥದ್ದು, ಇನ್ಯಾರಿಗೂ ಸಲ್ಲುವುದಲ್ಲ. ಅದನ್ನು ಕೃಷ್ಣ ಹೇಳ್ತಾರೆ. ಅಹಂ ಹಿ ಸರ್ವಯಜ್ಞ, ಸ್ಪಷ್ಟವಾಗಿ ಗೀತೆಯಲ್ಲಿ ಹೇಳ್ತಾನೆ, ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವಚ ಅಂತ. ಎಲ್ಲ ಯಜ್ಞಗಳ ಸ್ವಾಮಿ ನಾನು, ಎಲ್ಲ ಯಜ್ಞ ಭೋಗ್ತಾರ ನಾನು, ಎಲ್ಲ ಯಜ್ಞಗಳ ಫಲಪ್ರದ ನಾನು. ಇದು ಪ್ರತಿಯೊಂದು ಕರ್ಮ ಮಾಡುವಾಗ ಇರಬೇಕಾದ ಅನುಸಂಧಾನ. ಈ ಅನುಸಂಧಾನ ಇಲ್ಲದೆ ಸಾಕ್ಷಾತ್ತಾಗಿ ಈ ಕೆಲವರು ಹೇಳೋದುಂಟು, ಅದು ಗಣಪತಿ ಹೋಮ ಮಾಡುವಾಗ ಗಣಪತಿ ಅಂತರ್ಗನಿಗೆ ಕೊಟ್ಟರೆ ಗಣಪತಿಗೆ ಉಪವಾಸ ಹಾಕುವುದಾ? ಅದೆಲ್ಲ ತಪ್ಪು. ಹೀಗೆ ಹೇಳುವಂಥ ಮಂದಿಯನ್ನು ಕೇಳಿದ್ದೇನೆ ನಾನು. ಗಣಪತಿ ಅಂತರ್ಗತನಿಗೆ ಕೊಟ್ಟರೆ ಗಣಪತಿಗೆ ಉಪವಾಸವ? ನೀವು ಗಣಪತಿಗೆ ಕೊಟ್ಟರೆ ಗಣಪತಿಗೆ ಉಪವಾಸ. ಯಾಕೆಂದ್ರೆ ಭಗವಂತನಿಗೆ ಸಲ್ಲದೆ ನೇರ ಗಣಪತಿಗೆ ಕೊಟ್ಟರೆ ಗಣಪತಿ ಅದನ್ನು ಸ್ವೀಕರಿಸುವುದಿಲ್ಲ. ಭಗವಂತ ಅಂತೂ ಸರ್ವಥಾ ಸ್ವೀಕರಿಸುವುದಿಲ್ಲ. ಗಣಪತಿ ಪ್ರತೀಕದಲ್ಲಿ ಇರತಕ್ಕ ಭಗವಂತ ಪ್ರೀತಾಗ್ರಿಂದ ಗಣಪತಿಗೂ ಸಂದಿತ್ತು, ಭಗವಂತನಿಗೂ ಸಂದಿತ್ತು. ಭಗವಂತನ ಗಣಪತಿಯ ಒಳಗಿರ್ತಕ್ಕ ಭಗವಂತನಿಗೆ ಹೊಟ್ಟೆ ತುಂಬಿದರೆ ಗಣಪತಿಗೆ ಹೊಟ್ಟೆ ತುಂಬಲೇಬೇಕಲ್ವಾ? ಇವಾಗ ನಾವು ಪ್ರಾಣಾಯ ಸ್ವಾಹ, ಅಪಾನಾಯ ಸ್ವಾಹ, ವ್ಯಾನಾಯ ಸ್ವಾಹ, ಉದಾನಾಯ ಸ್ವಾಹ, ಸಮಾನಾಯ ಸ್ವಾಹ, ಪಂಚರೂಪಿಯಾದ ಪ್ರಾಣನಿಗೂ ಪಂಚರೂಪನಾದ ನಾರಾಯಣನಿಗೂ ಅರ್ಪಣೆ ಮಾಡಿ ನಾವು ಹೊಟ್ಟೆ ತಗೊಂಡು ಹೊಟ್ಟೆ ತುಂಬುವುದು ನಾರಾಯಣನಿಗೂ ನಮಗೋ? ಹಾಗೇ ಅಲ್ವಾ? ನಮ್ಮೊಳಗಿರ್ತಕ್ಕ ಭಗವಂತನಿಗೆ ಪ್ರಾಣಾಗ್ನಿ ಹೋತ್ರ ಅಂತ ತಿಳ್ಕೊಂಡು ತಿಂದರೂ ಹೊಟ್ಟೆ ತುಂಬುವುದು ನಮ್ಮದೇ. ಹಾಗೆ ತತ್ತದ್ದೇವತಾ ಅಂತರ್ಯಾಮಿಯಾದ ಭಗವಂತ ಅಂದರೆ ಅವನು ಹೊಟ್ಟೆ ತುಂಬಿಸಿಕೊಳ್ಳೋದಿಲ್ಲ, ಅವರ ಹೊಟ್ಟೆ ಒಳಗೆ ಕೂತು ಸ್ವೀಕಾರ ಮಾಡ್ತಾನೆ, ಅವರ ಹೊಟ್ಟೆ ತುಂಬಿಸ್ತಾನೆ. ಇದು ಇಡೀ ಸೃಷ್ಟಿಯ ಕ್ರಮವೇ ಹೀಗೆ. ಆದ್ದರಿಂದ ನೀವು ನೇರ ಗಣಪತಿಗೆ ಅರ್ಪಿಸಿದರೆ ಏನಾಗುತ್ತೆ? ಏನಿಲ್ಲ. ನನ್ನ ಮನೆಯಲ್ಲಿ ಅಡಿಗೆ ಮಾಡೋದು, ನನ್ನ ಹೊಟ್ಟೆಗೆ ನಾನು ತಿನ್ನೋದು, ದೇವರಿಗೋಸ್ಕರ ಅಲ್ಲ ಅಂತ ತಿಳ್ಕೊಂಡು ನಾವು ಉಂಡ್ರೆ ಎಷ್ಟು ಪಾತಕವೋ ಅಷ್ಟು ಪಾತಕ. ನಾವು ಊಟ ಮಾಡೋದು ನನ್ನ ಹೊಟ್ಟೆಗೆ, ದೇವರಿಗೆಲ್ಲ. ಅದು ಯೋ ಭುಂಕ್ತೆ ಸ್ಥೇರೇವ ಸಹ. ಯಾರು ತನ್ನ ಹೊಟ್ಟೆಗೋಸ್ಕರ ಮನೆಯಲ್ಲಿ ಅನ್ನ ಬೇಯಿಸ್ತಾನೆ ಮತ್ತು ತನ್ನ ಹೊಟ್ಟೆಗೋಸ್ಕರ ತಿನ್ನಿಸ್ತಾನೆ, ಅವನು ಪಾಪವನ್ನು ತಿನ್ನುತ್ತಾನೆ. ಅವನು ಮಾಡಿದ ಪಾಪವನ್ನು ತಿನ್ನುತ್ತಾನೆ, ಅನ್ನವನ್ನಲ್ಲ ಅಂತ ಕೃಷ್ಣ ಹೇಳಿದ. ಅದೇ ಥರ ದೇವತೆಗಳ ಒಳಗಿರತಕ್ಕ ಭಗವಂತನಿಗೆ ಅರ್ಪಣೆ ಮಾಡಿದರೆ ದೇವತೆಗಳ ಹೊಟ್ಟೆ ತುಂಬುತ್ತೆ. ಇರದೇ ಇದ್ರೆ ದೇವತೆಗಳಿಗೂ ಸಲ್ಲುವುದಿಲ್ಲ, ಭಗವಂತನಿಗೂ ಸಲ್ಲುವುದಿಲ್ಲ. ಪಾಪ ಮೇವಾಶ್ರಯೇ ದಸ್ಮಾನ್. ಆ ಮಾಡಿದ್ದರಿಂದ ಪುಣ್ಯ ಇಲ್ಲದೆ ಪಾಪ ಬರುತ್ತೆ. ಅದಕ್ಕೋಸ್ಕರ ಕೃಷ್ಣ ಹೇಳಿದ, ಯಾವ ದೇವತೆಯನ್ನು ಉದ್ದೇಶಿಸಿ ನೀನು ಕ್ರತು ಮಾಡಿದರು ಅಂತರ್ಯಾಮಿಯಾದ ಏಕೋ ದೇವ ಸರ್ವಭೂತೇಶು ಗೂಢ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಅನ್ನುವ ಎಚ್ಚರ ಇದ್ದು ಮಾಡು.
ಒಂದೊಂದು ದಿನ ಒಂದೊಂದು ದೇವತೆಗೆ ಪ್ರೀತಿಯಾಗುವುದಕ್ಕೋಸ್ಕರ ಕರ್ಮ ಮಾಡುವುದಲ್ಲ. ಸರ್ವಾಂತರ್ಯಾಮಿಯು ಸರ್ವಸಮರ್ಥನಾದ ಭಗವಂತನಿಗೆ ನಮ್ಮ ಎಲ್ಲ ಪೂಜೆ ಮೀಸಲಾಗಿರಬೇಕು. ಅದು ಅಹಂ ಕ್ರತು ಅಹಂ ಯಜ್ಞ. ಆದ್ದರಿಂದ ನಿನ್ನ ಎಲ್ಲ ಯಜ್ಞದ ಆಹುತಿ ನನಗೆ, ನೀನು ಮಾಡತಕ್ಕ ಎಲ್ಲ ಕರ್ಮ ನನಗೆ. ಇದು ಕ್ರತು ಮತ್ತು ಯಜ್ಞ ಅನ್ನುವಂಥದ್ದು ದೇವತೆಗಳಿಗೆ ಸಂಬಂಧಪಟ್ಟದ್ದು. ಅದರಲ್ಲಿ ಎಲ್ಲ ತತ್ವಾಭಿಮಾನ ದೇವತೆಗಳು ಸೋಮಯಾಗ ಮಾಡುವಾಗ ಅದರಲ್ಲಿ 100 ಜನ ಸೋಮಾಹುತಿ ಸೋಮರಸದ ಆಹುತಿಯನ್ನು ಸ್ವೀಕಾರ ಮಾಡುವುದಕ್ಕೆ 100 ಮಂದಿ ಸೋಮ ಅಧಿಕಾರಿ ದೇವತೆಗಳು ಅಂತ. ಸುಮಾರು ತತ್ವಾಭಿಮಾನಿ ದೇವತೆಗಳಿಗೆಲ್ಲ ನಾವು ಅಗ್ನಿಮುಖದಿಂದ, ಯಾಕೆ ನಮ್ಮ ದೇಹದೊಳಗೆ ಆ ತತ್ವಾಭಿಮಾನಿ ದೇವತೆಗಳಿದ್ದಾರೆ, ಅವರನ್ನೆಲ್ಲ ನಿಯಮನೆ ಮಾಡಿಕೊಂಡು ಭಗವಂತ ಇದ್ದಾನೆ. ನಮ್ಮ ದೇಹದೊಳಗೆ ಇರತಕ್ಕಂಥ ತತ್ವಾಭಿಮಾನಿ ದೇವತೆಗಳು ಆ ಭಗವಂತನ ಅನುಗ್ರಹದಿಂದ ನಮ್ಮನ್ನು ಸನ್ಮಾರ್ಗದಲ್ಲಿ ನಡೆಸಲಿ ಅಂತ ಆ ತತ್ವಾಭಿಮಾನಿ ದೇವತೆಗಳನ್ನು ಅವರೊಳಗಿರತಕ್ಕ ಭಗವಂತನನ್ನು ನಾವು ಆರಾಧಿಸ್ತೇವೆ. ಇದು ಯಜ್ಞ. ಈ ಯಜ್ಞದ ನಂತರ ಇನ್ನೊಂದು ಕ್ರಿಯೆ ಇದೆ ಮನುಷ್ಯರು ಮಾಡತಕ್ಕಂಥದ್ದು, ಪಿತೃಯಜ್ಞ. ಕ್ರತು ಯಜ್ಞ ಅನ್ನೋದು ಈಗ ದೇವತೆಗಳಿಗೆ ಅರ್ಪಣೆ ಆಹುತಿ ಕೊಟ್ಟು ದೇವತಾಂ ಉದ್ದೇಶ್ಯ ದ್ರವ್ಯತ್ಯಾಗೋ ಯಜ್ಞ ಅಂತ ಆಯಾ ಬೇರೆ ಬೇರೆ ದೇವತೆಗಳ ಹೆಸರಿನಿಂದ ದ್ರವ್ಯತ್ಯಾಗ ಮಾಡಿದೆವು. ಆ ಎಲ್ಲ ಅಂತರ್ಯಾಮಿಯಾದ ನಾರಾಯಣನಿಗೆ ಸಲ್ಲಬೇಕು ಅನ್ನುವ ಅನುಸಂಧಾನ ಆಯಿತು. ಎರಡನೇ ಕ್ರಿಯೆ ಪಿತೃಯಜ್ಞ. ಪಿತೃಗಳಿಗೋಸ್ಕರ ಯಜ್ಞ ಮಾಡ್ತಾರೆ. ಪಿತೃಗಳಿಗೋಸ್ಕರ ಮಾಡುವ ಯಜ್ಞವನ್ನೇ ಶ್ರಾದ್ದ ಅಂತ ಕರೆಯೋದು. ಅಂದರೆ ಪಿತೃದೇವತೆಗಳನ್ನು ಕುರಿತು ಮಾಡುವ ಪೂಜೆ. ಅದು ಈ ನಿತ್ಯ ನಾವು ಪೀಠದಲ್ಲಿ ಮಾಡತಕ್ಕಂಥ ಪೂಜೆ ಉಂಟಲ್ಲ, ಅದು ತತ್ವಾಭಿಮಾನಿ ದೇವತೆಗಳನ್ನು ಕುರಿತು ಮಾಡುವ ಯಜ್ಞ. ಶ್ರಾದ್ದ ಅಂದರೆ ಪಿತೃದೇವತೆಗಳನ್ನು ಕುರಿತು ಮಾಡುವ ಯಜ್ಞ, ಪಿತೃಗಳನ್ನು ಕುರಿತಲ್ಲ. ಬಹಳ ಜನರಿಗೆ ಒಂದು ತಪ್ಪು ಕಲ್ಪನೆ ಇದೆ, ಸತ್ತ ಜೀವಕ್ಕೆ ಶ್ರಾದ್ದ ಹಾಕುವುದು ಅಂತ. ಸತ್ತ ಜೀವಕ್ಕಲ್ಲ, ಸತ್ತ ಜೀವವನ್ನು ನಿಯಂತ್ರಿಸ್ತಕ್ಕಂಥ ಪಿತೃದೇವತೆಗಳಿಗೆ ಶ್ರಾದ್ದ ಹಾಕೋದು. ಅದು ವಿಶೇಷವಾಗಿ ವಿಶ್ವೇ ದೇವತೆಗಳು ಬರ್ತಾರೆ ಅದರಲ್ಲಿ. ವಿಶ್ವೇ ದೇವತೆಗಳು, ಆಮೇಲೆ ಯಮ ಸೋಮ ಕವ್ಯವಾಹ ಮತ್ತು 7 ಜನ ಪಿತೃಪತಿಗಳು, ಇವರೆಲ್ಲ ಬರ್ತಾರೆ. ಪುರೂರವಾರ್ದ್ರವನ್ಯಕಾನಾಂ ವಿಶ್ವೇಶಾಂ ದೇವಾನಾಂ ಅಂತ ಹೇಳ್ತಾರೆ ಪುರೋಹಿತರು. 10 ಮಂದಿ ವಿಶ್ವೇ ದೇವತೆಗಳು ಅಂತ. ಅವರಲ್ಲಿ ಪುರೂರವ ಆರ್ದ್ರವ ಅಂತ ಇಬ್ರು. ಅವರು ಪಿತೃಗಣದ ನಿಯಮನೆ ಮಾಡತಕ್ಕಂಥ ಪೋರ್ಟ್ಫೋಲಿಯೋದವರು. ಹಾಗಾಗಿ ಈ ದೇಹದಿಂದ ಪಿತೃಗಣ ಅಂದರೆ ಪಿತೃದೇವತೆಗಳು ಅಂದರೆ ಯಾರು ಅಂದರೆ ಈ ಸ್ಥೂಲ ಶರೀರದಿಂದ ಬಿಡುಗಡೆಗೊಂಡ ಸೂಕ್ಷ್ಮ ಶರೀರದಲ್ಲಿ ಇರತಕ್ಕ ಜೀವ ಇದ್ದಾನಲ್ಲ, ಅವನಿಗೆ ನಮ್ಮ ಭಾಷೆಯಲ್ಲಿ ಮೃತ ಜೀವ ಅಂತ. ಅವನು ಜೀವ ಮೃತ ಆಗೋದಿಲ್ಲ, ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಅಷ್ಟೇ ಮೃತ ಅಂತ. ಈ ಸ್ಥೂಲ ಶರೀರದಿಂದ ಹೊರಗೆ ಹೋದ ಸೂಕ್ಷ್ಮ ಶರೀರದಿಂದ ಇರತಕ್ಕಂಥ ಜೀವಗಳಿದ್ದಾರಲ್ಲ, ಅವರನ್ನು ನಿಯಂತ್ರಿಸುವ ಒಂದು ಪೋರ್ಟ್ಫೋಲಿಯೋ ಇದೆ. ಅವರಿಗೆ ಪಿತೃದೇವತೆಗಳು ಅಂತ ಹೆಸರು. ಅವರ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ನಲ್ಲಿ 3 ಜನ ಇದ್ದಾರೆ, ಯಮ ಸೋಮ ಕವ್ಯವಾಹ ಅಂತ. ಕವ್ಯವಾಹ ಅನ್ನುವವನು ಅಗ್ನಿ. ವೈಶ್ವಾನರ ಅಂತ ದೇವತೆಗಳಿಗೆ ಹೇಗೆ ಅಗ್ನಿಯೋ ಹಾಗೆ ಕವ್ಯವಾಹ ಅಂತ ಅವರ ಅಗ್ನಿ. ಮತ್ತೆ ಚಂದ್ರ ಪಿತೃದೇವತೆಗಳಿಗೆ. ಇನ್ನೊಬ್ಬ ಯಮ, ಅವನಂತೂ ಪಿತೃಗಳಿಗೆ ಸಂಬಂಧಪಟ್ಟವ, ಮೃತ ಜೀವಗಳಿಗೆ ಸಂಬಂಧಪಟ್ಟವ ಎಲ್ಲರಿಗೂ ಗೊತ್ತಿದೆ. ಯಮ ಸೋಮ ಯಾಕೆ ಅಂದರೆ ಯಾರು ಮರಳಿಬಾರದ ಊರ್ಧ್ವಲೋಕಕ್ಕೆ ಹೋಗೋರೋ ಅವರಿಗೆ ಬಾಗಿಲು ಸೂರ್ಯಲೋಕ. ಮತ್ತೆ ಮತ್ತೆ ಮರಳಿ ಬರುವ ಪಿತೃಲೋಕಗಾಮಿಗಳ ಕೊನೆಯ ಹೆಡ್ ಕ್ವಾರ್ಟರ್ಸು ಚಂದ್ರಲೋಕ. ಆದ್ದರಿಂದ ಮರಳಿ ಬರುವವರ ತಾಣ ಚಂದ್ರ, ಮರಳಿ ಬರದವರ ದ್ವಾರ ಹೆಬ್ಬಾಗಿಲು ವೈಕುಂಠದ ಹೆಬ್ಬಾಗಿಲು ಸೂರ್ಯಲೋಕ. ಹಾಗಾಗಿ ಸೂರ್ಯನನ್ನ ಪಿತೃಲೋಕಕ್ಕೆ ಸಂಬಂಧಪಟ್ಟವನು ಹೇಳುವುದಿಲ್ಲ, ಚಂದ್ರ ಪಿತೃಲೋಕಕ್ಕೆ ಸಂಬಂಧಪಟ್ಟವ. ಪಿತೃಯಾನದ ಕೊನೆಯ ಸ್ಟೇಷನು ಚಂದ್ರ. ದೇವಯಾನ ಪಿತೃಯಾನ ಅಂತ. ಪಿತೃಯಾನದ ಕೊನೆಯ ಸ್ಟೇಷನು ಚಂದ್ರ. ಸೋಮೋ ರಾಜ ಭವತಿ ಅಂತ ಅಲ್ಲಿಗೆ ಹೋಗಿ ಸೋಮಲೋಕದಲ್ಲಿ ನಿಲ್ತಾನೆ, ಮತ್ತೆ ಕೆಳಗೆ ಬರ್ತಾನೆ. ಹಾಗಾಗಿ ಯಮ ಸೋಮ ಕವ್ಯವಾಹ ಇವರು 3 ಜನ ಪಿತೃಗಳು. ಆಮೇಲೆ ವಸುರುದ್ರಾದಿತ್ಯ ಸ್ವರೂಪಾಣಾಂ ಪಿತೃಪಿತಾಮಹ ಪ್ರಪಿತಾಮಹಾನಾಂ, ಇವೆಲ್ಲ ಮಂತ್ರ ಹೇಳ್ತಾರೆ. ಆ ಮಂತ್ರದ ಅರ್ಥ ಎಂಥದ್ದು ಅಂತ ಹೇಳುವ ಪುರೋಹಿತರಿಗೂ ಗೊತ್ತಿರೋದಿಲ್ಲ, ಮಾಡುವ ಅಧಿಕಾರಿಗೂ ಗೊತ್ತಿರೋದಿಲ್ಲ. ಯಾರೋ ಸತ್ತವರು ಬರ್ತಾರೆ, ಬಂದು ತಿಂತಾರೆ, ಅವರು ಊಟಕ್ಕೆ ಕಾದಿರ್ತಾರೆ ಅಂತ ತಿಳ್ಕೊಂಡಿರ್ತಾರೆ ಮಾಡೋರು. ಪಾಪ ಭಾಳ ಜನ ತಿಳ್ಕೊಂಡಿರೋದು ಪಿತೃಗಳಿಗೆ ಹಸಿವಾಗುತ್ತೆ, ಅವರಿಗೆ ಹಸಿವಾದ ನಾವು ಪಿಂಡ ಹಾಕದೇ ಇದ್ರೆ ಹಸಿದು ಒದ್ದಾಡ್ತಾ ಇದ್ದಾರೆ ಅಂತ. ಅವರ ಹಸಿವಿನ ನಿವಾರಣೆಗೋಸ್ಕರ ಪಿಂಡ ಹಾಕುವುದಾದರೆ ದಿನ ಹಾಕ್ರಿ, ವರ್ಷಕ್ಕೊಮ್ಮೆ ಯಾಕೆ? ಪಾಪ ಅವ್ರು ವರ್ಷಕ್ಕೊಮ್ಮೆ ತಿನ್ನಬೇಕು, 364 ದಿವಸ ಉಪವಾಸ ಹಾಕಿರಬೇಕು, ದಿನ ಪಿಂಡ ಹಾಕ್ರಿ. ಅದು ಹಸಿವಿನ ನಿವಾರಣೆಗೋಸ್ಕರ ಅಲ್ಲ. ಮತ್ತೊಂದು ಏನು ಅಂದರೆ ಪಿತೃಗಳು ಅಂದರೆ ನಾನು ಹೇಳಿದೆ ಸ್ಥೂಲ ಶರೀರದಿಂದ ಹೊರಕ್ಕೆ ಹೋದ ಜೀವಗಳು. ಸ್ಥೂಲ ಶರೀರದಿಂದ ಹೊರಕ್ಕೆ ಹೋದ ಜೀವಗಳಿಗೆ ಶರೀರ
ಅನ್ನೋದು ಎಷ್ಟು ಸೂಕ್ಷ್ಮ ಶರೀರ ಅಂದರೆ ಅದು ಪರಮಾಣುವಿಗಿಂತಲೂ ಸೂಕ್ಷ್ಮವಾಗಿರತಕ್ಕಂಥ ಜೀವದ ಒಂದು ಸ್ಥಿತಿ. ಆ ಜೀವಕ್ಕೆ ನೀವು ಇಷ್ಟಿಷ್ಟು ದೊಡ್ಡ ಪಿಂಡ ಹಾಗೆ ತಿನ್ನೋದು ಹೇಗೆ? ಇದು ಆನೆಗಳ ಬಾಯಿಗೆ ಹಾಕುವ ಪಿಂಡ ಹಾಕಿದರೆ ಪಾಪ ಪರಮಾಣುವಿಗಿಂತ ಸಣ್ಣ ಆತ್ಮ ಆ ಪಿಂಡ ತಿನ್ನೋದು ಹೇಗೆ? ಇದೆಲ್ಲ ತಪ್ಪು ಕಲ್ಪನೆಗಳು. ಪಿತೃಗಳು ಅಂದರೆ ನಮ್ಮ ಮನೆತನದ ಹಿರಿಯರು, ಸತ್ತ ಜೀವ, ಅವರಿಗೆ ಹಸಿವಾಗತ್ತೆ ಅದಕ್ಕೋಸ್ಕರ ಪಿಂಡ ಹಾಕುವುದಲ್ಲ. ಪಿತೃಪಿತಾಮ ಈ ಹಿಂದೆ ನಮ್ಮ ಮನೆತನದ ಹಿರಿಯರು ಅವರು ಸ್ವರ್ಗಕ್ಕೆ ಹೋಗೋದು ನರಕಕ್ಕೆ ಹೋಗೋದು ಅವರು ಮಾಡಿದ ಪುಣ್ಯಕರ್ಮದಿಂದ. ನಾವು ಹಾಕಿದ ಶ್ರಾದ್ದದಿಂದ ಅವರು ಸ್ವರ್ಗಕ್ಕೆ ಹೋಗೋದಿಲ್ಲ. ಕೆಲವೆಲ್ಲ ಸ್ಪಷ್ಟ ವಿಷಯಗಳನ್ನ ನಮ್ಮ ಜನ ತಿಳ್ಕೊಳ್ಬೇಕು. ಕೆಲವರಿಗೆ ಸಂಶಯ ಏನು ಅಂದರೆ, ಶ್ರಾದ್ದ ಮಾಡಿದರೆ ಸ್ವರ್ಗಕ್ಕೆ ಹೋಗುವುದಾದರೆ ಅಮೇರಿಕದವರು ಶ್ರಾದ್ದ ಮಾಡ್ತಾರಾ, ರಷ್ಯಾದವರು ಶ್ರಾದ್ದ ಮಾಡ್ತಾರಾ? ಅದನ್ನು ನಮ್ಮಲ್ಲಿ ಎಷ್ಟು ಜನ ಬ್ರಾಹ್ಮಣರು ಮಾತ್ರ ಶ್ರಾದ್ದ ಮಾಡೋದು, ಉಳಿದವರಿಗೆಲ್ಲ ಸದ್ಗತಿಯೇ ಇಲ್ವಾ? ಏನು ತಲೆಬುಡ ಗೊತ್ತಿಲ್ಲ ಶಾಸ್ತ್ರದ್ದು. ಒಟ್ಟು ಮಾತಾಡೋದು, ಪ್ರಶ್ನೆ ಹಾಕೋದು, ಒಟ್ಟು ಪ್ರಶ್ನೆ. ಹಾಗೆ ಹೇಳಲಿಲ್ಲ. ಸ್ವರ್ಗಕ್ಕೆ ಹೋಗಬೇಕಾಗಿದ್ದರೆ ಶ್ರಾದ್ದ ಮಾಡಬೇಕು ಅಂತ ನಮ್ಮ ಪ್ರಾಚೀನರು ಹೇಳಲಿಲ್ಲ. ಸ್ವರ್ಗಕ್ಕೆ ಹೋಗೋದು ನರಕಕ್ಕೆ ಹೋಗೋದು ಅವನವನು ಮಾಡಿದ ಪುಣ್ಯಕರ್ಮ ಪಾಪ ಪುಣ್ಯಗಂಧ. ಮಗ ಮಾಡಿದ ಶಾಖದಿಂದ ಅಪ್ಪ ಸ್ವರ್ಗಕ್ಕೆ ಹೋಗೋಲ್ಲ. ಮತ್ತು ಶ್ರಾದ್ದ ಯಾಕೆ ಮಾಡೋದು ಅಂದರೆ, ಇವನ ಪೋರ್ಟ್ಫೋಲಿಯೋದವರಿದ್ದಲ್ಲ, ಪಿತೃದೇವತೆಗಳು. ಈ ಮೃತ ಜೀವ ಪಿತೃದೇವತೆಗಳ ಸ್ವಾಧೀನದಲ್ಲಿ ಇದೆ. ಒಮ್ಮೊಮ್ಮೆ ಏನಾಗತ್ತೆ ಅಂದರೆ, ಸ್ವರ್ಗಕ್ಕೆ ಹೊರಟ ಪುಣ್ಯ ಜೀವಕ್ಕೆ ಕೂಡ ದಾರಿಯಲ್ಲಿ ರೋಡ್ ಬ್ಲಾಕ್ ಆಗೋದು ಅಂತುಂಟು. ನಮ್ಮಲ್ಲಿ ಶಿವರಾತ್ರಿ ದಿವಸ ಮಾಡ್ತಾರಲ್ಲ ನಮ್ಮ ಕಿಡಿಗೇಡಿ ಹುಡುಗರು, ಸುಮ್ಮನೆ ರಸ್ತೆಯಲ್ಲಿ ಕಾರು ಹೋಗ್ತಾ ಕಲ್ಲಿಟ್ಬಿಡೋದು. ಪುಣ್ಯವೂ ಇಲ್ಲ ಪುರುಷಾರ್ಥವೂ ಇಲ್ಲ, ಹುಡುಗಾಟ. ಅಂಥ ಸಂದರ್ಭದಲ್ಲಿ ನಾವು ಹೋಗ್ತಾ ಇರ್ತೇವೆ, ನಮ್ಮ ಗಾಡಿ ಹೋಗ್ತಾ ಇರುತ್ತೆ, ರಸ್ತೆ ಉದ್ದ ಕಲ್ಲಿಟ್ಬಿಟ್ಟಿರ್ತಾರೆ. ಏನು ಮಾಡಬೇಕು? ನಾವು ಇಳಿದು ಆ ಕಲ್ಲು ತೆಗೆದು ಮುಂದೆ ಹೋಗ್ಬೇಕಾ? ನಮ್ಮ ವಾಹನದ ಸಮಸ್ಯೆ ಏನಿಲ್ಲ, ನಮ್ಮ ಕಾರ್ ಕೆಟ್ಟು ನಿಲ್ಲೋದಲ್ಲ, ಎದುರಿನಲ್ಲಿ ರೋಡ್ ಬ್ಲಾಕು. ಹಾಗೆ ಯಾವುದೋ ಒಂದು ದುರಿತದ ಪ್ರಭಾವದಿಂದ ಸಜ್ಜೀವಗಳಿಗೆ ಕೂಡ ಮುಂದೆ ಹೋಗುವಾಗ ಬಾಗಿಲು ಮುಚ್ಚಿ ಹೋಗೋದು ಅಂತುಂಟು, ರೋಡ್ ಬ್ಲಾಕ್ ಆಗೋದು ಅಂತುಂಟು. ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ ಅವರಿಗೆ, ಕ್ಲೋಸ್. ಆವಾಗ ಅವರಿಗೆ ಏನು ಮಾಡಬೇಕು ಅಂದರೆ, ಆವಾಗ ಅದನ್ನು ನಿವಾರಣೆ ಮಾಡತಕ್ಕಂಥ ಕರ್ಮಾನುಷ್ಠಾನ ಆ ಜೀವಕ್ಕೆ ಇಲ್ಲ ಸೂಕ್ಷ್ಮ ಶರೀರದಲ್ಲಿ. ಅದಕ್ಕೋಸ್ಕರ ನಮ್ಮ ಹಿರಿಯರು ಸತ್ಕರ್ಮದಿಂದ ಮೇಲೆ ಹೋದಾಗ ಯಾವುದೋ ಕಾರಣದಿಂದ ಅವರಿಗೆ ಮಧ್ಯದಲ್ಲಿ ಏನಾದರೂ ಪ್ರತಿಬಂಧಕಗಳು ಬಂದರೆ ಅದನ್ನು ಪರಿಹಾರ ಮಾಡಿ ಅವರಿಗೆ ರೋಡ್ ಕ್ಲಿಯರೆನ್ಸ್ ಕೊಡಿ ಅಂತ ಪಿತೃದೇವತೆಗಳ ಪ್ರಾರ್ಥನೆಗೋಸ್ಕರ ಶ್ರಾದ್ದ ಇರೋದು. ಹಾಗಾದರೆ ರೋಡ್ ಕ್ಲಿಯರೆನ್ಸ್ ಇದ್ದರೆ ಶ್ರಾದ್ದ ಮಾಡೋದು ಬೇಡ ಅಲ್ಲ? ನಿಮಗೆ ಯಾವಾಗ ವರ್ತಮಾನ ಲೆಟ್ರ್ ಬಂತ ಅವರದ್ದು, ರೋಡ್ ಕ್ಲಿಯರೆನ್ಸ್ ಇದೆ ಶ್ರಾದ್ದ ಮಾಡಬೇಡಿ ಅಂತ? ನಮಗೆ ಗೊತ್ತಿಲ್ಲಲ್ಲ, ನಾವು ಮಾಡ್ತಾ ಇರೋದು ಒಂದು ಕೃತಜ್ಞತೆ, ಹಿರಿಯರು ಸತ್ತ ದಿವಸದ ನೆನಪು, ಕೃತಜ್ಞತೆ. ರೋಡ್ ಕ್ಲಿಯರೆನ್ಸ್ ಇದ್ದರೆ ಮಾಡ್ರಿ, ಇಲ್ದಿದ್ರೆ ಪಿತೃದೇವತೆಗಳ ಪೂಜೆ ಸ್ವೀಕಾರ ಮಾಡ್ರಿ, ಅಷ್ಟೇ. ಹಾಗಾಗಿ ಅದು ಎಲ್ಲೋ ಪ್ರತಿಬಂಧಕ ಇದ್ದಾಗ ಪುಣ್ಯ ಜೀವಿಗಳು ಒಮ್ಮೊಮ್ಮೆ ಅದನ್ನು ಮೆಸೇಜ್ ಕೊಟ್ಟು ಪ್ರತಿಬಂಧಕ ನಿವೃತ್ತಿ ಮಾಡಿಕೊಳ್ಳುತ್ತಾರೆ. ಎಲ್ಲರಿಗೆ ಹೇಳಲಿಕ್ಕೆ ಆಗುವುದಿಲ್ಲ, ಅಂಥ ಶಕ್ತಿ ಇರುವುದಿಲ್ಲ. ಹಾಗಾಗಿ ಪುಣ್ಯ ಜೀವದ ಸದ್ಗತಿಗೆ ಪ್ರತಿಬಂಧಕ ಇದ್ದರೆ ಅದನ್ನು ಪರಿಹಾರ ಮಾಡಿ ಅಂತ ಪಿತೃದೇವತೆಗಳ ಆರಾಧನೆ ಪುಣ್ಯಶ್ರಾದ್ದ ಅಂದರೆ. ಆದ್ದರಿಂದ ಅದನ್ನು ಮಾಡ್ತಾ ಇರಬೇಕು. ಇದನ್ನೇ ಅವನು ಹೇಳಿದನು, ಸ್ವಧಾಹಂ ಪಿತೃದೇವತೆ. ಇದು ಪಿತೃಯಜ್ಞ. ದೇವತೆಗಳನ್ನು, ಬದುಕಿರುವವರ ಶ್ರೇಯಸ್ಸಿಗೋಸ್ಕರ ದೇವತೆಗಳ ಯಜ್ಞ, ಸತ್ತವರ ಶ್ರೇಯಸ್ಸಿಗೋಸ್ಕರ ಪಿತೃಯಜ್ಞ. ಇದನ್ನು ಹಿಂದಿನವರು ಮಾಡ್ತಿದ್ರು. ಈಗ ದೇವತೆಗಳಿಗೆ ಕ್ರತು ಯಜ್ಞ ಎರಡು ದೇವತೆಗಳಿಗೆ ಸಂಬಂಧಪಟ್ಟ. ಪಿತೃಗಳಿಗೆ ಸಂಬಂಧಪಟ್ಟದ್ದನ್ನು ಕೃಷ್ಣ ಹೇಳ್ತಾನೆ. ಸ್ವಧಾ ಗೊತ್ತಿದೆ ನಿಮಗೆ, ಪಿತೃಭ್ಯ ಸ್ವಧಾ ಅಂತ ಮಂತ್ರ ಕೇಳಿರಬೇಕು ನೀವು. ದೇವತೆಗಳಿಗೆ ಇಂದ್ರಾಯ ಸ್ವಾಹ, ಸ್ವಾಹಾಕಾರ ದೇವತಾನಾಂ, ಪಿತೃಣಾಂ ಸ್ವಧಾಕಾರ ಅಂತ. ಪಿತೃಗಳಿಗೆ ಕೊಡುವುದಕ್ಕೆ ಒಂದು ಶಬ್ದ ಇದೆ, ಮಂತ್ರ. ಸ್ವಾಹ ಅಂದರೆ ಪಿತೃದೇವತೆಗಳಿಗೆ ಸಲ್ಲುವುದಿಲ್ಲ. ಅದು ದೇವತೆಗಳಿಗೆ ಕಳಿಸಬೇಕಾಗಿದ್ರೆ ಅದು ಅಡ್ರೆಸ್ ಥರ. ಈ ಮಂತ್ರಗಳು ದೇವತೆಗಳಿಗೆ ನಾವು ಕಳಿಸುವಂಥ ಏನು ದ್ರವ್ಯ ಏನು ಅಗ್ನಿಯಲ್ಲಿ ಕೊಡ್ತೇವೆ, ಅಗ್ನಿ ಪೋಸ್ಟ್ಮ್ಯಾನ್ ಥರ. ಅಗ್ನಿ ಅವನ ಹೆಸರೇ ಹವ್ಯವಹ ಅಂತ. ದೇವತೆಗಳಿಗೆ ನಾವು ಕೊಟ್ಟದ್ದನ್ನು ಮುಟ್ಟಿಸುವವ, ಅವನು ಪೋಸ್ಟ್ ಮ್ಯಾನ್ ಇದ್ದ ಹಾಗೆ. ಈ ಮಂತ್ರಗಳು ಅಡ್ರೆಸ್ ಇದ್ದ ಹಾಗೆ. ಅದರಲ್ಲಿ ಸ್ವಾಹ ಅಂದರೆ ಅದು ದೇವತೆಗಳ ಡಿಪಾರ್ಟ್ಮೆಂಟಿಗೆ ಹೋಗುತ್ತೆ. ಸ್ವಧಾ ಅಂತ ಹೇಳಿಬಿಟ್ರೆ ಪಿತೃಲೋಕಕ್ಕೆ ಹೋಗುತ್ತೆ, ಅದು ಅಲ್ಲಿ ಡೆಲಿವರಿ ಆಗುತ್ತೆ. ಆದ್ದರಿಂದ ಈ ಮಂತ್ರಗಳು ಅಡ್ರೆಸ್ ಇದ್ದ ಹಾಗೆ. ಸುರುವಿನದ್ದು ಸ್ವಾಹ ಯಜ್ಞ ಯಾಗ ಆಯಿತು. ಆಮೇಲೆ ಪಿತೃಗಳಿಗೆ ಸಲ್ಲಿಸುವಾಗ ಸ್ವಧಾ ಅಂತ ಅನ್ನು ಪಿಂಡ ಪ್ರದಾನ ಮಾಡು. ಪಿತೃಭ್ಯ ಸ್ವಧಾ, ಪಿತೃಗಳಿಗೆ ಸಲ್ಲುತ್ತೆ. ಪಿತೃಗಳಿಗೆ ಸಲ್ಲುತ್ತೆ. ಕೃಷ್ಣ ಹೇಳ್ತಾನೆ ಸ್ವಧಾ ಅಹಂ. ಬರೀ ದೇವತೆಗಳಿಗೆ ಅಲ್ಲ, ನೀವು ಪಿತೃದೇವತೆಗಳಿಗೆ ಸಲ್ಲಿಸಿದ್ದು ಕೂಡ ನನಗೇ ಅದು ಸಲ್ಲಬೇಕು.
ನನ್ನ ಮೂಲಕವೇ ಪಿತೃದೇವತೆಗಳಿಗೆ ಮೃತ ಜೀವಗಳಿಗೆ ಜಗತ್ತಿನ ಪ್ರತಿಯೊಂದು ವಸ್ತುವನ್ನು ನೇಮಿಸುವ ಶಕ್ತಿ ನಾನು ನನ್ನ ಮೂಲಕ ಸಲ್ಲಬೇಕು. ಸ್ವಧಾಹಂ ಅದಾಯಿತು. ಆಮೇಲೆ ಮನುಷ್ಯರು, ದೇವತೆಗಳಾಯಿತು, ಪಿತೃಗಳಾಯಿತು. ಆಮೇಲೆ ಉಳಿದ ನಮ್ಮ ಸರದಿ, ಮನುಷ್ಯರ ಸರದಿ. ಮನುಷ್ಯರಿಗೆ ಎರಡು ಎಂತು ಅಂದರೆ, ಮನುಷ್ಯರ ಆಹಾರ, ಮುಖ್ಯವಾದ ಆಹಾರ ಅಂತಂದರೆ ಔಷಧಿ. ಮನುಷ್ಯನ ಆಹಾರ ಔಷಧಿ. ಔಷಧಿ ಅಂದರೆ ಫಲ ಕೊಟ್ಟು ಸಾಯುವ ಗಿಡ, ಪ್ಲಾಂಟ್ಸ್. ಉದಾಹರಣೆಗೆ ಅಕ್ಕಿ, ತೆನೆ ಬಿಟ್ಟು ಕೂಡಲೇ ಕಟಾವೆಲ್ಲ ಮಾಡೋದು, ಅದು ಅದರ ಪ್ರಸವವೇ ಅದರ ಸಾವು. ಅಂಥದ್ದಕ್ಕೆ ಸಂಸ್ಕೃತದಲ್ಲೇ ಔಷಧಿ ಅಂತಾರೆ. ಅದು ಫಲ ಕೊಟ್ಟು ಸಾಯುವಂಥದ್ದು. ಕಟಾವು, ತೆನೆ ಬಿಟ್ಟಿತು ಕಟಾವು ಮಾಡಿದೆವು, ಬಾಳೆ ಗೊನೆ ಬಿಟ್ಟಿತು ಕಡಿದೆವು ಮರ. ಅಂದರೆ ಅದರ ಪ್ರಸವವೇ ಅದರ ಸಾವು. ಅದು ಮಕ್ಕಳನ್ನು ಹೆತ್ತು ಸಾಯುವಂಥದ್ದು. ಮತ್ತೆ ಅಯ್ಯೋ ಇಷ್ಟು ತೆನೆ ಕೊಟ್ಟಿತು, ಇರಲಿ ಇನ್ನೊಂದು 10 ವರ್ಷ ಅಂತ ಬಿಡ್ತಾರೆ. ಏನು ಯಾರಾದರೂ ಇಟ್ಬಿಟ್ರೆ ಉಪಯೋಗ ಇಲ್ಲ, ಅದು ಸತ್ತು ಹೋಗುತ್ತೆ ಗಿಡ, ಬಾಳೆ ಗಿಡ. ಓ ಎಷ್ಟು ದೊಡ್ಡ ಗೊನೆ ಕೊಟ್ಟಿದೆ, ಇನ್ನು ಕೊಡ್ತಾ ಇರಲಿ ಅಂತ ಬಿಡ್ತಾರೆ ಯಾರಾದರೂ. ಬಿಡೋಲ್ಲ ಅದು, ಯಾಕಂದರೆ ಕೊಡೋಲ್ಲ ಅದು. ಮತ್ತೆ ನಾವು ಅದನ್ನು ಕಡಿಯದೇ ಇದ್ದರೆ ಅದು ತನ್ನಷ್ಟಕ್ಕೆ ಸತ್ತು ಹೋಗುತ್ತೆ, ಅದು ಬೇರೆ ಒಂದು ಚಿಗುರು ಬರುತ್ತೆ ಬುಡದಲ್ಲಿ. ಹಾಗಾಗಿ ಮನುಷ್ಯ ತಿನ್ನುವ ಆಹಾರ ಗೋಧಿ, ಜೋಳ, ಎಲ್ಲ ಧಾನ್ಯಗಳು, ಎಲ್ಲ ಧಾನ್ಯಗಳು ಹಾಗೆ. ನವಧಾನ್ಯ ಏನು ಮನುಷ್ಯ ತಿನ್ನುವುದು ಧಾನ್ಯ, ದವಸ ಧಾನ್ಯಗಳು, ಅವು ಔಷಧಿಗಳು. ಯಾಕೆಂದರೆ ಅವು ತೆನೆ ಬಿಟ್ಟು ಕೋಡು ಬಿಟ್ಟು ಕೂಡಲೇ ನಿಮಗೀಗ ಅಳಸಂಡೆ ತಗೊಳ್ಳಿ, ಅಥವಾ ಉದ್ದು ತಗೊಳ್ಳಿ, ರಾಜಮಾಷ ಉದ್ದು ತಗೊಳ್ಳಿ, ಹುರುಳಿ ತಗೊಳ್ಳಿ, ಯಾವುದೇ ಧಾನ್ಯ ತಗೊಳ್ಳಿ, ಆ ಧಾನ್ಯಗಳು ಅದು ಫಲ ಕೊಟ್ಟ ಕೂಡಲೇ ಗಿಡ ಸಾಯೋದು, ಮತ್ತೆ ಮುಂದಿನ ವರ್ಷಕ್ಕೆ ಬಿಡಲಿಕ್ಕಿಲ್ಲ. ಹಾಗಾಗಿ ಇದನ್ನು ಔಷಧಿಗಳು ಅಂತಾರೆ. ಔಷಧಿಗಳು ಮನುಷ್ಯನ ಆಹಾರ. ಬೇರೆಯೂ ಇರ್ತವೆ, ಕೈಗಾಲಿ ಇರುವುದನ್ನು ತಿಂತಾರೆ ಮನುಷ್ಯರು, ಇಲ್ಲ ಅಂತಲ್ಲ. ಇದು ವಿಶೇಷವಾಗಿ ಮನುಷ್ಯರ ಆಹಾರ. ಔಷಧಿ ಅಲ್ಲದನ್ನು ತಿನ್ಬೋದು. ಈಗ ಔಷಧಿಗೆ ಸೇರೋದಿಲ್ಲ ಯಾವುದು, ಮಾವಿನ ಹಣ್ಣು, ಹಲಸಿನ ಹಣ್ಣು, ಈ ಫ್ರೂಟ್ಸ್ ಔಷಧಿಯಲ್ಲಿ ಸೇರೋಲ್ಲ. ಅವು ಅನೇಕ ವರ್ಷ ಫಲ ಕೊಡ್ತಾ ಇರ್ತವೆ, ಫಲ ಕೊಟ್ಟು ಸಾಯುವವುಗಳಲ್ಲ. ಆದರೆ ಮೂಲಭೂತವಾಗಿ ನಾವು ಧಾನ್ಯ ಆಹಾರವಾಗಿ ಬಳಸೋದು ಅಕ್ಕಿ, ಗೋಧಿ, ಇವೆಲ್ಲ ಔಷಧಿಗಳು. ಅದರಿಂದ ಔಷಧಿಗಳ ಸಮುದಾಯ ಔಷಧ. ಮನುಷ್ಯರ ಔಷಧ ಅಂದರೆ ಮನುಷ್ಯರ ಆಹಾರ. ಆರೋಗ್ಯವಂತರಾದ ಮನುಷ್ಯರಿಗೂ ಔಷಧವೇ ಆಹಾರ, ಆರೋಗ್ಯ ಕೆಟ್ಟರೂ ಔಷಧವೇ. ಆರೋಗ್ಯ ಕೊಟ್ಟ ಬೇರೆ ಔಷಧ, ಆರೋಗ್ಯ ಇದ್ದ ಬೇರೆ ಔಷಧ ಅಷ್ಟೇ. ಔಷಧಂ ಅಂದರೆ ಔಷಧೀನಾಂ ಸಮುದಾಯ, ಧಾನ್ಯಗಳು. ಅಹಂ ಔಷಧಂ. ನೀವು ನನ್ನ ಹೊಟ್ಟೆಗೆ ಔಷಧಿ ಧಾನ್ಯ ತಿಂದೆ ಅಂತ ತಿಳ್ಕೋಬೇಡ್ರಿ. ನಿಮ್ಮ ಹೊಟ್ಟೆಗೆ ನೀವು ತಿನ್ನೋದು ನಿಮ್ಮ ಹೊಟ್ಟೆಯಲ್ಲಿರತಕ್ಕಂಥ ನನಗೇ ಸಲ್ಲುವಂಥದ್ದು. ದೇವತೆಗಳಿಗಾಯಿತು, ಪಿತೃಗಳಿಗಾಯಿತು. ಅಹಂ ಮನುಷ್ಯರು, ಪ್ರಾಣಿಗಳು, ಯಾರ್ಯಾರು ಏನೇನು ತಿಂತಾರೆ ಅದು ಅದ್ರ ಒಳಗಿರ್ತಕ್ಕಂಥ ನನಗೇ ಸಲ್ಲಬೇಕಾದ್ದು. ನಾನು ಅದನ್ನು ಸ್ವೀಕಾರ ಮಾಡ್ತೇನೆ, ನಿಮಗೆ ಕೊಡ್ತೇನೆ. ಅಹಂ ಔಷಧಂ. ಅದೇ ಆಮೇಲೆ ಕಾಯಿಲೆ ಬಂತು. ಕಾಯಿಲೆ ಬಂದಾಗ ಔಷಧ ತಗೊಳ್ಳಿಕ್ಕೆ ಡಾಕ್ಟ್ರ್ ಹತ್ರ ಹೋದೆವು. ಡಾಕ್ಟ್ರ್ ಏನೋ ಔಷಧ ಕೊಟ್ಟರು. ಕೃಷ್ಣ ಹೇಳ್ತಾನೆ, ಡಾಕ್ಟ್ರ್ ಕೊಡೋದಲ್ಲಯ್ಯ, ಅಹಂ ಔಷಧಂ. ನೀನು ಡಾಕ್ಟ್ರ್ ಔಷಧ ಕೊಟ್ಟರು ಗುಣ ಆಗೋಲ್ಲ. ನಾನು ಆ ಔಷಧದಲ್ಲಿ ಬಂದು ಕೂತ್ರೆ, ರೋಗ ನಿವಾರಕ ಶಕ್ತಿಯಾಗಿ ನಾನು ಅದರಲ್ಲಿ ಕೂತ್ರೆ ಗುಣ ಆಗತ್ತೆ. ಇಲ್ಲದೇ ಯಾವ ಡಾಕ್ಟ್ರ್ ಏನು ಕೊಟ್ಟರು ಗುಣ ಆಗೋಲ್ಲ. ಅದರಿಂದ ಔಷಧ ಕೊಡೋರು ಡಾಕ್ಟ್ರಲ್ಲ, ನಾನು ಒಂದು. ಅಹಂ ಔಷಧಂ ಜಾಹ್ನವೀತೋಯಂ ವೈದ್ಯೋ ನಾರಾಯಣೋ ಹರಿಹಿ. ಔಷಧ ಕೊಡ್ತಕ್ಕವ ನಾನು, ಔಷಧಿಯಿಂದ ರೋಗ ನಿವೃತ್ತಿ ಮಾಡುವವ ನಾನು, ಔಷಧಿಗಳಲ್ಲಿ ಇರುವವ ನಾನು, ಔಷಧಿಯಿಂದ ನಿಮ್ಮ ಹಸಿವು ನಿವೃತ್ತಿ ಮಾಡಿ ನಿಮ್ಮನ್ನು ರಕ್ಷಣೆ ಮಾಡತಕ್ಕವ ನಾನು, ಪಿತೃಗಳ ಸ್ವಧಾದಲ್ಲಿ ಇದ್ದು ಪಿತೃಗಳಿಗೆ ತೃಪ್ತಿ ಕೊಡ್ತಕ್ಕವ ನಾನು, ದೇವತೆಗಳ ಆಹುತಿ, ದೇವತೆಗಳ ಯಜ್ಞ ಯಾಗಾದಿ ಕರ್ಮಗಳಲ್ಲಿ ಇದ್ದು